Hi friends, I'm Puneeth. Welcome to my official YouTube channel Puneeth Forum. ಸೊ ಜಿ ಡಿ ಪಿ ಏನು ನಿಮ್ಗೆ ರಿಪೋರ್ಟ್ ಬಂದಿದೆ ಸ್ನೇಹಿತರೆ, ನೀವು ನ್ಯೂಸಲ್ಲೆಲ್ಲ ನೋಡಿರ್ತೀರಾ. 4.5% ಅಷ್ಟು ಗ್ರೋತ್ ಆಗ್ತಾ ಇದೆ ಅಂತಂದರೆ ನಮ್ಮ ಎರಡನೇ ತ್ರೈಮಾಸಿಕ ವರದಿ ಪ್ರಕಾರ. ಅಂದರೆ ತ್ರೈಮಾಸಿಕ ಅಂತಂದರೆ ಏನು? ಮೊದಲನೇ ಮಾಸಿಕ ಎಷ್ಟಿತ್ತು? ತ್ರೈಮಾಸಿಕ ಅಂತಂದರೆ ಜುಲೈ ಟು ಸೆಪ್ಟೆಂಬರ್, ಮೊದಲನೇ ಮಾಸಿಕ ಏಪ್ರಿಲ್ ಟು ಜೂನ್. ಸೊ ಅವಾಗ ಎಷ್ಟಿತ್ತು ಪರ್ಸೆಂಟೇಜು? 5% ಇತ್ತು. ಸೊ ಎರಡನೇ ತ್ರೈಮಾಸಿಕದ ಪ್ರಕಾರ 4.5%, ಇನ್ನೂ 0.5% ಡಿಕ್ರೀಸ್ ಆಗಿದೆ. ಸೊ ಈ ರೀತಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರೋದಕ್ಕೆ ಕಾರಣ ಏನು? ಮತ್ತು ಈ ಡಿಕ್ರೀಸ್ ಏನಾಗಿದೆ ನಮ್ಮ ಲಾಸ್ಟ್ 6 ಇಯರ್ಸ್ ಹೋಲಿಸ್ಕೊಂಡ್ರೆ 2013 ಇದ್ದಿದ್ದಕ್ಕಿಂತ ಕಮ್ಮಿ ಆಗಿದೆ ಅಂತಕ್ಕಂಥದ್ದು. ಸೊ ಏನಕ್ಕೆ ಈ ರೀತಿ ಡಿಕ್ರೀಸ್ ಆಗ್ತಾ ಇದೆ? ಸೊ ಇದಕ್ಕೆ ಏನು ಕಾರಣ ಏನು? ಮತ್ತು ನಮ್ಮ ದೇಶದ ಈಗಿನ ಸರ್ಕಾರ ಕಂಡಿರ್ತಕ್ಕಂಥ 2024-25ನೇ ಇಸ್ವಿಗೆ ಭಾರತ 5 ಟ್ರಿಲಿಯನ್ ಎಕಾನಮಿ ಆಗಬೇಕು ಅಂತಕ್ಕಂಥ ಕನಸು ನನಸಾಗುತ್ತಾ ಇದರಿಂದ. ಸೊ ಆಗಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಜಿ ಡಿ ಪಿ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಬೆಳವಣಿಗೆಯಲ್ಲಿ ನಾವು ಹೊಂದಬೇಕು ಅಂತಕ್ಕಂಥ ಕಂಪ್ಲೀಟ್ ಆಗಿದ್ದು ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಮತ್ತು ಈ ವಿಡಿಯೋದಿಂದ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಎಕಾನಮಿ ಅಂದರೆ ಆರ್ಥಿಕತೆ ಬಗ್ಗೆ ಹೇಗೆ ಬರಿಬೇಕು ಅಂತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಈ ಡಿಕ್ರೀಸ್ ಆಗ್ತಿರೋದಕ್ಕೆ ಕಾರಣ ಕೂಡ, ಲಾಜಿಕಲ್ ಕಾರಣ ಕೂಡ ಕೊಡ್ತಾ ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಫಸ್ಟ್ ನೋಡೋಣ ಏನಾಗಿದೆ ನಮ್ಮದು ಜಿ ಡಿ ಪಿ ಅಂತಲ್ಲಿ. ಜಿ ಡಿ ಪಿ ಗ್ರೋತ್ ರೇಟ್ ಲೋಯೆಸ್ಟ್ ಇನ್ 6 ಇಯರ್ಸ್, ಲಾಸ್ಟ್ 6 ವರ್ಷದಲ್ಲಿ ಇದು ಲೋಯೆಸ್ಟ್. ಅಂದರೆ 2013 ಇರ್ತಕ್ಕಂಥ ಲೋಯೆಸ್ಟ್ ಇತ್ತಲ್ಲ, ಅದಕ್ಕಿಂತ ಲೋಯೆಸ್ಟ್ ಆಗಿದೆ. ನೀವು ಒಂದು ತಿಳ್ಕೊಂಡಿರ್ಬೋದು, ನಮ್ಮ ಜಿ ಡಿ ಪಿ ಗ್ರೋತ್ 2014ರಿಂದ ಕಂಟಿನ್ಯೂಸ್ ಆಗಿ ಏರ್ತಾನೆ ಬಂದಿದೆ. ಸ್ವಲ್ಪ ಅಲ್ಲಿ ಫ್ಲಕ್ಚುಯೇಷನ್ ಬಿಟ್ಟು ಕಂಟಿನ್ಯೂಸ್ ಗ್ರೋತ್ ಆಗ್ತದೆ. ನಿಮ್ಗೆ 2017 ಅಲ್ಲಿ ಕೂಡ ನಿಮಗೆ ಎಷ್ಟು ಅಂದರೆ 8% ತನಕ ಇತ್ತು. ಇದು 8% ತನಕ ಆಯಿತು. 8.1% ತನಕ ಕೂಡ ಜಿ ಡಿ ಪಿ ಗ್ರೋತ್ ಇತ್ತು ನಮ್ಮದು. ಇವಾಗ ತ್ರೈಮಾಸಿಕದ ವರದಿ ಪ್ರಕಾರ 4.5% ಆಗಿದೆ, ಎರಡನೇ ತ್ರೈಮಾಸಿಕ ವರದಿ ಪ್ರಕಾರ. ನಿಮ್ಗೆ ಇಲ್ಲಿ ನೋಡಿ, ಈ ಗ್ರಾಫ್ ನೋಡ್ರೆ ನಿಮಗೆ ಒಂದು ತಿಳ್ಕೊಬೇಕು ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ನಿಮಗೆ ಅಪನಗದೀಕರಣ ಅಂದರೆ ಡಿಮೊನಟೈಸೇಷನ್ ಮತ್ತು ಜಿ ಎಸ್ ಟಿ ಇದಕ್ಕೆ ಕಾರಣನಾ ಅಂತ ನೀವು ಕೇಳ್ಬೋದು. ಆದರೆ ಇದು ಕಾರಣ, ಒಂದು ರೀತಿ ಕಾರಣ ಇದ್ರೂ ಇರ್ಬೋದು, ಇಲ್ದೇ ಇರ್ಬೋದು. ನಾವು ಇದು ಕಂಪ್ಲೀಟ್ ಅನಾಲಿಸಿಸ್ ಮಾಡೋಣ ಈ ವಿಡಿಯೋದಲ್ಲಿ. ನೀವು ಒಂದು ತಿಳ್ಕೊ, ಮೇನ್ ಅಂತಂದರೆ ಡಿಮೊನಟೈಸೇಷನ್ ಆಗಿದ್ದು ಯಾವಾಗ ಅಂದರೆ ಮೌಲ್ಯ ಅಂದರೆ ನಮ್ಮ ಹಣಕಾಸು ಅಪನಗದೀಕರಣ ಆಗಿದ್ದು ಯಾವಾಗ? 2016 ನವಂಬರಲ್ಲ. ಇಲ್ಲಿ ನೋಡಿ, 2016 ನವಂಬರ್ ಈ ಒಂದು ಟೈಮಲ್ಲಿ. ಮತ್ತು ಜಿ ಎಸ್ ಟಿ ಬಂದಿದ್ದು ಯಾವಾಗ? 2017 ಜೂನ್ ಜುಲೈ ಟೈಮಲ್ಲಿ ಜಿ ಎಸ್ ಟಿ ಬಂದಿತ್ತು. ನೋಡಿ, ಈ ಕ್ವಾರ್ಟರಲ್ಲಿ ಜಿ ಎಸ್ ಟಿ ಬಂದಿತ್ತು. ಸೊ ಹಾಗಾದರೆ ಈ ಒಂದು ಪೀರಿಯಡ್ ಇದೆಯಲ್ಲ, ನಗದೀಕರಣ ಆದಾಗ, ಅಪನಗದೀಕರಣ ಆದಾಗ, ಡಿಮಾನಿಟೈಸೇಷನ್ ಆದಾಗ ಏನಾಯಿತು? ಸ್ವಲ್ಪ ಡೌನ್ ಆಯಿತು ಏನು ಜಿ ಡಿ ಪಿ. ಬಟ್ ಈ ಜಿ ಎಸ್ ಟಿ ಆಯ್ತಲ್ಲ, ಅಲ್ಲಿ ತನಕ ಏನಾಯಿತು ಅಂದರೆ ರೈಸ್ ಆಯಿತು. ಇವನ್ ಜಿ ಎಸ್ ಟಿ ಆದಮೇಲೂ ಕೂಡ ನಿಮಗೆ 7.5 7.9 ತನಕ ರೈಸ್ ಆಗಿದೆ. ಸೊ ಆಲ್ಮೋಸ್ಟ್ 8% ತನಕ, 8.1% ತನಕ ಕೂಡ ರೈಸ್ ಆಗಿದೆ. 7.9, 7.8, 7.6 ತನಕ ರೈಸ್ ಆಗಿದೆ. ಅದು ಆಗಿದ್ದ ನೆಕ್ಸ್ಟು ಕ್ವಾರ್ಟರ್ಸಿಂದ ಆಲ್ಮೋಸ್ಟ್ ನಿಮಗೆ 2017 ಎಂಡ್ ಅಥವಾ 18ಇಂದ ಏನಾಯಿತು ಅಂತಂದರೆ ಗ್ರೋತ್ ಡಿಕ್ರೀಸ್ ಆಗ್ತಾ ಬಂತು ನಿಧಾನಕ್ಕೆ. ಸೊ ಇವಾಗ ಇರೋದು ಅಟ್ ಪ್ರೆಸೆಂಟ್ 4.5%. ಇಲ್ಲಿ ನಾವು ಒಂದು ತಿಳ್ಕೊಬೇಕು, ಅಪನಗದೀಕರಣ ಆಗಿ ಜಿ ಎಸ್ ಟಿ ಆಗೋ ಟೈಮಲ್ಲಿ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಜಿ ಎಸ್ ಟಿ ಆಗಿದ್ದು ಒಂದು ಸೆಕೆಂಡ್ ಕ್ವಾರ್ಟರ್ ತನಕ, ಥರ್ಡ್ ಕ್ವಾರ್ಟರ್ ತನಕ ಏನಾಗಿದೆ, ಜಿ ಎಸ್ ಟಿ ಆದಮೇಲೆ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಅಂದರೆ ನಿಮಗೆ ಈ 7.9, 8% ತನಕ ಕೂಡ ಇನ್ಕ್ರೀಸ್ ಆಗಿದೆ ಜಿ ಡಿ ಪಿ. ಸೊ ಇದು ಏನಕ್ಕೆ ಇನ್ಕ್ರೀಸ್ ಆಯಿತು ಮತ್ತು ಇವಾಗ ಏನಕ್ಕೆ ಡಿಕ್ರೀಸ್ ಆಗ್ತಾ ಇದೆ? ಇವನ್ ಅಪನಗದೀಕರಣ, ಡಿಮಾನಿಟೈಸೇಷನ್ ಮತ್ತು ಜಿ ಎಸ್ ಟಿ ಆದರೂ ಕೂಡ ಇನ್ಕ್ರೀಸ್ ಆಗಿದೆ. ಮತ್ತು ಇವಾಗ ಏನಕ್ಕೆ ಡಿಕ್ರೀಸ್ ಆಗಿ, ಆ ಟೈಮಲ್ಲಿ ಇನ್ಕ್ರೀಸ್ ಆಗಿ ಪುನಃ ಏನಕ್ಕೆ ಇವಾಗ ಡಿಕ್ರೀಸ್ ಆಗ್ತಾ ಇದೆ? ಇದು ಮುಖ್ಯವಾಗಿದ್ದ ಪಾಯಿಂಟು. ಇನ್ಕ್ರೀಸ್ ಏನಕ್ಕೆ ಆಯಿತು ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಈಗ ಏನಕ್ಕೆ ಡಿಕ್ರೀಸ್ ಆಗ್ತಾರೆ ಅದು ಕೂಡ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಇಲ್ಲಿ ನೋಡಿ, ಇನ್ನೂ ಡೀಟೇಲ್ ಆಗಿರೋ ಗ್ರಾಫ್ ನೋಡಿದ್ರೆ ನಿಮಗೆ ದ ಜಿ ಡಿ ಪಿ ನಂಬರ್ ಫಾರ್ ದ ಜುಲೈ ಟು ಸೆಪ್ಟೆಂಬರ್, ಅಂದರೆ ಈಗಿನ ಸೆಕೆಂಡ್ ಕ್ವಾರ್ಟರ್ ತ್ರೈಮಾಸಿಕ ದ್ವಿತೀಯ ಏನು ರಿಲೀಸ್ ಮಾಡಿದ್ದಾರೆ, ಎರಡನೇ ತ್ರೈಮಾಸಿಕ ಜಿ ಡಿ ಪಿ ಗ್ರೋತ್ ಬಗ್ಗೆ. ಆಫ್ಟರ್ 6 ಕಾನ್ಸಿಕ್ಯೂಟಿವ್ ಕ್ವಾರ್ಟರ್ಸ್ ಆಫ್ ಫಾಲೋಯಿಂಗ್ ಜಿ ಡಿ ಪಿ ಗ್ರೋತ್ ರೇಟ್, ಅಂದರೆ ಇದು ಕಂಟಿನ್ಯೂಸ್ ಆಗಿ ಲಾಸ್ಟ್ 6 ಕ್ವಾರ್ಟರ್ಸ್ ಅಂತಂದರೆ Q1 ಲಾಸ್ಟ್ ಇಯರಲ್ಲಿ 4 ಕ್ವಾರ್ಟರು, ಈ ಇಯರಲ್ಲಿ 2 ಕ್ವಾರ್ಟರ್, ಟೋಟಲ್ ಕೊನೆ 2018ರಿಂದ ಹಿಡಿದು 19 ತನಕ ಆಗಿರ್ತಕ್ಕಂಥ 6 ಕ್ವಾರ್ಟರ್ಸ್, ಅಂದರೆ 6 ತ್ರೈಮಾಸಿಕ ವರದಿ ಪ್ರಕಾರ ಕೂಡ ಕಂಟಿನ್ಯೂಸ್ ಕೂಡ ಜಿ ಡಿ ಪಿ ಗ್ರೋತ್ ಆಗಿದೆ. ಇಲ್ಲಿ ನೋಡಿ, 8%ಇಂದ ನೀವು ತೊಗೊಂಡ್ರೆ, 8.1ಇಂದ ತೊಗೊಂಡ್ರೆ ನೀವು 2017-18ನಲ್ಲಿ, ಅಲ್ಲಿಂದ 8, ಆಮೇಲೆ 7, ಆಮೇಲೆ 6.5, ಆಮೇಲೆ 5.8, ಆಮೇಲೆ 5% ಮೊದಲನೇ ತ್ರೈಮಾಸಿಕ 2019 ಮೊದಲನೇ ತ್ರೈಮಾಸಿಕ ವರದಿ ಪ್ರಕಾರ. ಇವಾಗ 4.5% ಆಗಿದೆ. ಸೊ ಹಿಂಗೆ ಕಂಟಿನ್ಯೂಸ್ ಗ್ರೋತ್ ಆಗಿದೆ. ಲಾಸ್ಟ್ 6 ಕಾನ್ಸಿಕ್ಯೂಟಿವ್ ತ್ರೈಮಾಸಿಕ ವರದಿ ಪ್ರಕಾರ ಕೂಡ ಇದು ಕಂಟಿನ್ಯೂಸ್ ಗ್ರೋತ್ ಆಗಿದೆ, ಅಂದರೆ ಕಂಟಿನ್ಯೂಸ್ ಡಿಕ್ಲೈನ್ ಆಗಿದೆ ಜಿ ಡಿ ಪಿ.
ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು ಅಂದರೆ ಇದ್ರ ಬಗ್ಗೆ ನೀವು ಹಂಗಾರೆ ನೀವು 2014 ಎಷ್ಟು ಜಿ ಡಿ ಪಿ ಇತ್ತು ವರ್ಷದಲ್ಲಿ, 2015ನೇ ವರ್ಷದಲ್ಲಿ ಎಷ್ಟು ಜಿ ಡಿ ಪಿ ಇತ್ತು, 2016ನೇ ವರ್ಷದಲ್ಲಿ ಜಿ ಡಿ ಪಿ ಏನಿತ್ತು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಬನ್ನಿ. ನೋಡಿ, ಪ್ರಸ್ತುತ ಆರ್ಥಿಕ ವರ್ಷದ ಎರಡನೇ ತ್ರೈಮಾಸಿಕ ಜಿ ಡಿ ಪಿ ದೇಶೀಯ ಒಟ್ಟು ಮೊತ್ತ 4.5% ಅಷ್ಟಿದೆ. ಮೊದಲ ತ್ರೈಮಾಸಿಕ ಜಿ ಡಿ ಪಿ ಎಷ್ಟಿತ್ತು? 5% ಇಷ್ಟು. ಇವಾಗಿಂತ ಲಾಸ್ಟ್ ಕ್ವಾರ್ಟರ್ಗಿಂತ ಈ ಕ್ವಾರ್ಟರ್ ಇನ್ನೂ ಕಮ್ಮಿ ಆಗಿದೆ ಅಂತ ಅರ್ಥ. 0.5% ಕಮ್ಮಿ ಆಗಿದೆ. ಇದು ಕಳೆದ 6 ವರ್ಷ ಅತ್ಯಂತ ಗಂಭೀರವಾಗಿ ಪಾತಾಳ ಇಳಿದಿರ್ತಕ್ಕಂಥದ್ದು. ಇದರಿಂದ ಆತಂಕ ಕೂಡ ಹೆಚ್ಚಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಎಷ್ಟಿತ್ತು ಅಂದರೆ 2018ನಲ್ಲಿ ಏನಾಗಿತ್ತು? ಇದೇ ಎರಡನೇ ದ್ವೈಮಾಸಿಕ ಜಿ ಡಿ ಪಿ ಗ್ರೋತ್ ಏನಾಗಿತ್ತು ಅಂದರೆ 7% ಇಷ್ಟಿತ್ತು. ಅಂದರೆ ಇವಾಗ ಎಷ್ಟಿದೆ? 4.5. ಇದೇ ಟೈಮಲ್ಲಿ ಲಾಸ್ಟ್ ಇಯರ್ 7% ಅಷ್ಟಿತ್ತು. ಆದರೆ ಮೇನ್ ಇದಕ್ಕೆ ಕಾರಣ ಏನು ಅಂತಂದರೆ ಕೋರ್ ಕಂಪನೀಸ್ ಅಂತ ಕರಿತೀವಿ. 8 ಕೋರ್ ಕಂಪನಿಗಳಿರ್ತವೆ. ಕಲ್ಲಿದ್ದಲು, ಗಣಿ, ವಿದ್ಯುತ್, ಸಿಮೆಂಟ್, ಸೇವಾ ವಲಯದಲ್ಲಿರ್ತಕ್ಕಂಥ 8 ಮೇನ್ ಪೆಟ್ರೋಲಿಯಂ ಕೋರ್ ಕಂಪನೀಸ್ ಅಂತಲೇ ಕರಿತೀವಿ. ಇದರಲ್ಲಿ ಇಳಿಮುಖ ಆಗಿರ್ತಕ್ಕಂಥದ್ದು. ಕಳೆದ 2 ವರ್ಷಗಳಿಂದ ಸತತವಾಗಿ ಜಿ ಡಿ ಪಿ ದರ ಕುಸಿತಲೇ ಇದೆ. ದೇಶದ ಆರ್ಥಿಕತೆ 5ಕ್ಕಿಂತ ಕುಸಿತಿರೋದು 2013 ಜನವರಿ ಮಾರ್ಚ್ ನಂತರ ಇದೇ ಮೊದಲು. ನೋಡಿ, 2013 ಜನವರಿ ಮಾರ್ಚಲ್ಲಿ 5% ಅಷ್ಟಿದ್ದು, ಅದಕ್ಕಿಂತ ಕಮ್ಮಿ ಆಗಿರೋದು 2013ಕ್ಕಿಂತ ಮುಂಚೆ ಇದ್ದಕ್ಕಿಂತ ಕಮ್ಮಿ ಆಗಿರ್ತಕ್ಕಂಥದ್ದು. ಸೊ ಇದೇ ಫಸ್ಟ್ ಲಾಸ್ಟ್ 6 ಇಯರಲ್ಲಿ ಲೋಯೆಸ್ಟ್ ಜಿ ಡಿ ಪಿ ಗ್ರೋತ್ ಅಂತ ಕೂಡ ಕರೀಬೋದು. ಸೊ ಎಕ್ಸಾಮಲ್ಲಿ ಕೇಳಿದ್ರೆ ನೀವು ಆನ್ಸರ್ ಮಾಡ್ತೀರಾ. ಬಟ್ ಇದಕ್ಕೆ ಕಾರಣಗಳೇನು? ಸೊ ಜಿ ಎಸ್ ಟಿ ಡಿಮಾನಿಟೈಸೇಷನ್ ನಾನು ಆಗಲೇ ಗ್ರಾಫಲ್ಲಿ ತೋರಿಸಿದೆ. ಜಿ ಎಸ್ ಟಿ ಡಿಮಾನಿಟೈಸೇಷನ್ ಇದ್ದಾಗ ಏನಾಗಿತ್ತು? ಇನ್ಕ್ರೀಸ್ ಆಗಿತ್ತು. ಅದಾಗಲೂ ಕೂಡ ಒಂದು 2-3 ಕ್ವಾರ್ಟರ್ ಅಷ್ಟು, ಒಂದು 6 ಮಂತ್ಸ್ ತನಕ ಇನ್ಕ್ರೀಸೇ ಆಯಿತು ಅದು ಜಿ ಡಿ ಪಿ. ಆಮೇಲೆ ಡಿಕ್ರೀಸ್ ಆಗ ಸ್ಟಾರ್ಟ್ ಆಯಿತು. ಸೊ ವೈ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್? ಡಿಮಾನಿಟೈಸೇಷನ್ ಮತ್ತು ಜಿ ಎಸ್ ಟಿ ಆದರೂ ಕೂಡ ಒಂದು 6 ಮಂತ್ಸ್ ತನಕ ಏನಕ್ಕೆ ಇನ್ಕ್ರೀಸ್ ಆಯಿತು ಅದು ನಾನು ನಿಮ್ಗೆ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷದಲ್ಲಿ ಯಾವ ವರ್ಷ ಏನೇನು ಜಿ ಡಿ ಪಿ ಇತ್ತು ಅನ್ನೋದನ್ನು ಕೂಡ ನಾವು ತಿಳ್ಕೊಂಬೋಣ. ನೋಡಿ, ವಾರ್ಷಿಕ ಜಿ ಡಿ ಪಿ ದರ ಎಷ್ಟಿತ್ತು? 2014-15 7.5% ಇತ್ತು. 15-16ರಲ್ಲಿ 8%, 16-17ರಲ್ಲಿ 8.1%, 17-18ರಲ್ಲಿ 7.2%, 18-19 6.9%. ಈಗ 19ನೇದು ಪ್ರಕಾರ ನಾವು ನೋಡೋಕೆ ಹೋದರೆ ಇನ್ನು ನಾವು ವಾರ್ಷಿಕದು ಇನ್ನೂ ಬಂದಿಲ್ಲ. ಅಂದರೆ ಪ್ರಿಡಿಕ್ಟ್ ಮಾಡಿದ್ದೀವಿ 5.9% ಅಂತೆ, 6% ಅಂತ ಒಬ್ಬೊಬ್ಬರು ಪ್ರಿಡಿಕ್ಟ್ ಮಾಡಿದ್ದಾರೆ. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ ಸಂಸ್ಥೆ ಏನೇನು ಪ್ರಿಡಿಕ್ಟ್ ಮಾಡಿದೆ ಅಂತಕ್ಕಂಥದ್ದನ್ನು. ಸೊ ಇವಾಗ ಇದ್ರ ಪ್ರಕಾರ 2019-20 ಪ್ರಕಾರ 5% ಇತ್ತು ಮೊದಲ ತ್ರೈಮಾಸಿಕದಲ್ಲಿ, ಅಂದರೆ ಏಪ್ರಿಲ್ ಟು ಜೂನ್ ತನಕ. ಎರಡನೇ ತ್ರೈಮಾಸಿಕದಲ್ಲಿ ಜುಲೈ ಟು ಸೆಪ್ಟೆಂಬರ್ ತನಕ. ಸೊ ಎಷ್ಟಿದೆ? 4.5% ಇದೆ. ಸೊ ಇದು ಹೆಂಗಾಯಿತು ಅಂತಕ್ಕಂಥ ಈ ಸ್ಮಾಲ್ ವಿಡಿಯೋ ನೋಡ್ಕೊಂಡ್ಬನ್ನಿ, ನಿಮಗೆ ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಅದು ನಮ್ಮ ಈ ಒಂದು ಡಿಕ್ಲೈನ್ ಆಗ್ತಿದೆಯಲ್ಲ, ಇದು ನಮ್ಮ ಈ 4.5% ಏನು ಡಿಕ್ಲೈನ್ ಆಗಿದೆ, ಇದು ಹೆಂಗೆಂದರೆ ನಮ್ಮ ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅನ್ನೋ ಒಂದು ಸ್ಥಾನ ಇದೆಯಲ್ಲ, ಅದು ಕಳ್ಕೊಂಡಿದೆ. ಸೊ ನಮ್ಮ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ 2017-18ರಲ್ಲಿ ಹೇಗಿತ್ತು, ಆ ಒಂದು ಸಣ್ಣ ಒಂದು ಸ್ಮಾಲ್ ತುಣುಕಲ್ಲಿ ನಿಮ್ಗೆ ಹೆಂಗೆ ತೋರಿಸುತ್ತೆ, ಬೇರೆ ದೇಶಗಳಕ್ಕಿಂತ ಮೇಲಿದ್ದು ಹೇಗೆ ಅದು ಕೆಳಗೆ ಹೋಗ್ತಾ ಬಂತು. ಈಗ ಚೈನಾ, ವಿಯೆಟ್ನಾಮ್ಗಿಂತ ಕೆಳಗೆ ಬಂದು ನಮಗೆ ಕೊನೆಗೆ ಬಂದಿದೆ. ಅಂದರೆ ಎಷ್ಟು ಕಮ್ಮಿ ಬಂದಿದೆ ಅಂದರೆ ಯು ಎಸ್ಗಿಂತ ಸ್ವಲ್ಪ ಮೇಲಿದ್ದೀವಿ ಅಷ್ಟೇ ಹೊರತು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅನ್ನೋ ಒಂದು ಟ್ಯಾಗ್ ಏನಿತ್ತು ಭಾರತ, ಅದು ಕಳ್ಕೊಂಡಿದೆ ಇವಾಗ. ಸೊ ಇದಕ್ಕೆ ಕಾರಣ ಏನು? ಸೊ ಇಲ್ಲಿ ನೋಡಿ, ನಾನು ನಿಮಗೆ ಒಂದು ಇದನ್ನು ನಾನು ಕೊಡ್ತೀನಿ ನಿಮಗೆ. ಜಿ ಡಿ ಪಿ ಫಸ್ಟು 2000 ಡಿಮಾನಿಟೈಸೇಷನ್ ಹಾಕಿ ಜಿ ಎಸ್ ಟಿ ಆದಾಗ ಏನಾಯಿತು ಅಂತಂದರೆ ಡಿಕ್ರೀಸ್ ಆಯಿತು, ಅಂದರೆ ಇನ್ಕ್ರೀಸ್ ಆಗಿತ್ತು. ಆಗಾಗಲೂ ಕೂಡ ಜಿ ಡಿ ಪಿ ಇನ್ಕ್ರೀಸ್ ಆಗಿತ್ತು. ಇಲ್ಲಿ ನೋಡಿ, ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನೀವು 2017 ತೊಗೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಇನ್ಕ್ರೀಸ್ ಆಗಿದೆ. ಏನಕ್ಕೆ ಇನ್ಕ್ರೀಸ್ ಆಯಿತು? ಡಿಮಾನಿಟೈಸೇಷನ್ ಆಗಿ ಜಿ ಎಸ್ ಟಿ ಆದಾಗ ಸ್ವಲ್ಪ ಒಂದು 6 ತಿಂಗಳು ಜಿ ಡಿ ಪಿ ಆದರೂ ಕೂಡ ಇನ್ಕ್ರೀಸ್ ಆಗಿತ್ತು. ಏನಕ್ಕೆ ಇನ್ಕ್ರೀಸ್ ಆಯಿತು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಜಿ ಡಿ ಪಿ ಇದು ಡಿಮಾನಿಟೈಸೇಷನ್ ಅಪನಗದೀಕರಣ ಆದಾಗ ಏನಾಗುತ್ತೆ, ದುಡ್ಡು ಇರಲಿಲ್ಲ. ಅದು ಎಫೆಕ್ಟ್ ಹೇಗಾಗಿದೆ ಗೊತ್ತಾ? ಇನ್ಫಾರ್ಮಲ್ ಸೆಕ್ಟರ್ ಅವ್ರಿಗೆ, ಇನ್ಫಾರ್ಮಲ್ ಸೆಕ್ಟರ್ ಲೇಬರ್ಸ್ ಅಂತ ಕರಿತೀವಿ ನಾವು. ಫಾರ್ಮಲ್ ಸೆಕ್ಟರ್, ಇನ್ಫಾರ್ಮಲ್ ಸೆಕ್ಟರ್ ಅಂದ್ರೇನು? ಹಾಗಾದರೆ ಫಾರ್ಮಲ್ ಅಂತಂದರೆ ಅನೌಪಚಾರಿಕ ವಲಯ ಅಂತ ಹೇಳ್ತೀವಿ, ಔಪಚಾರಿಕ ವಲಯ ಅಂತ ಹೇಳ್ತೀವಿ. ಔಪಚಾರಿಕ ವಲಯ ಅಂತಂದರೆ ಫಾರ್ಮಲ್ ಸೆಕ್ಟರ್, ಅನೌಪಚಾರಿಕ ವಲಯ ಅಂದರೆ ಇನ್ಫಾರ್ಮಲ್ ಸೆಕ್ಟರ್. ಫಾರ್ಮಲ್ ಸೆಕ್ಟರ್ ಅಂತಂದರೆ ಏನು ಅಂತಂದರೆ ಈ ಲೈಸೆನ್ಸ್ಡ್ ಕಂಪ್ನೀಸ್ ಇರುತ್ತೆ ನೋಡಿ, ಕಾರ್ಪೊರೇಟ್ ಕಂಪನೀಸು, ಲೈಸೆನ್ಸ್ಡ್ ಇಂಡಸ್ಟ್ರೀಸು. ಸೊ ಏನಂತ ಬರುತ್ತೆ ಅದೆಲ್ಲ ಔಪಚಾರಿಕ ವಲಯಗಳು ಬರ್ತಕ್ಕಂಥದ್ದು ಫಾರ್ಮಲ್ ಸೆಕ್ಟರ್. ಇನ್ಫಾರ್ಮಲ್ ಸೆಕ್ಟರ್ ಅಂದರೆ ಯಾವುದು? ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಕರಕುಶಲ ಕಾರ್ಮಿಕರಾಗಿರ್ಬೋದು, ಮತ್ತು ವ್ಯವಸಾಯ ಮಾಡ್ತಕ್ಕಂಥದ್ದು, ಕೂಲಿ ಕಾರ್ಮಿಕರಾಗಿರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಅವರು ರಿಜಿಸ್ಟ್ರೇಷನ್ ಮಾಡದೇ ಇರ್ತಕ್ಕಂಥದ್ದು. ಸೊ ಇದು ಇನ್ಫಾರ್ಮಲ್ ಸೆಕ್ಟರ್. ನಿಮ್ಗೆ ಗೊತ್ತಿರಲಿ, ಫಾರ್ಮಲ್ ಸೆಕ್ಟರ್ಗೂ ಇನ್ಫಾರ್ಮಲ್ ಸೆಕ್ಟರ್ಗೂ ಇದನ್ನು ಏನು ಡಿಫ್ರೆನ್ಸ್, ಎಷ್ಟು ಜನ ಲೇಬರ್ ಇರ್ತಾರೆ ಅಂತ. ಮ್ಯಾಕ್ಸಿಮಮ್ ಲೇಬರ್ಸ್ ಅಂದರೆ ಮ್ಯಾಕ್ಸಿಮಮ್ ವರ್ಕರ್ಸ್ ಇರೋದು ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಇನ್ಫಾರ್ಮಲ್ ಸೆಕ್ಟರಲ್ಲಿ ಜಾಸ್ತಿ. ನಾನು ನಿಮ್ಗೆ ಅದೊಂದು ಗ್ರಾಫು ಕೂಡ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ,
2000 2000 ತನಕ, ಇವಾಗ ಲೇಟೆಸ್ಟ್ ರಿಪೋರ್ಟ್ 2018-19 ರಿಪೋರ್ಟಲ್ಲಿ ಕೂಡ 81% ಅಷ್ಟು ವರ್ಕರ್ಸು ಇನ್ಫಾರ್ಮಲ್ ಸೆಕ್ಟರ್ ಇದ್ದಾರೆ. ನೋಡಿ, ಇನ್ಫಾರ್ಮಲ್ ಸೆಕ್ಟರ್ ಟೋಟಲ್ ನೀವು ಪಬ್ಲಿಕ್ ಸೆಕ್ಟರ್ ಅಂತ ತಗೊಂಡ್ರೆ ಗೌರ್ಮೆಂಟ್ಸ್ ಆಗುತ್ತೆ, ಪ್ರೈವೇಟ್ ಸೆಕ್ಟರ್ ಕಾರ್ಪೊರೇಟ್ ಸೆಕ್ಟರ್ ಅಂತ ತಗೊಂಡ್ರೆ ನಿಮಗೆ ಪ್ರೈವೇಟ್ಗಳಿದ್ದು ಕಾರ್ಪೊರೇಟ್ ಲೆವೆಲ್ಗಳಾಗುತ್ತೆ. ಫಾರ್ಮಲ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್ ಅಂದರೆ ಫಾರ್ಮಲ್ ಅಂತಂದರೆ ವಿತ್ ನಿಮಗೆ ಅವ್ರಿಗೆ ಏನೋ ವರ್ಕರ್ಗೆ PF ಕೊಡೋದಾಗಲಿ ಬೇರೆ ಫೆಸಿಲಿಟಿ ಕೊಡೋದಾಗಲಿ ಅದಿರ್ತದೆ. ಇನ್ಫಾರ್ಮಲ್ ಸೆಕ್ಟರ್ ನೋಡಿ 84%. ಇವಾಗಿನ ರಿಪೋರ್ಟ್ ಪ್ರಕಾರ 81-82% ಜನ ಅಂದರೆ ವರ್ಕರ್ಸು ಇನ್ಫಾರ್ಮಲ್ ಸೆಕ್ಟರ್ ಇದ್ದಾರೆ. ಈಗ ಅಪನಗದೀಕರಣ ಆದಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ಎಫೆಕ್ಟ್ ಬಿದ್ದಿದೆ ಯಾರಿಗೆ? ಇನ್ಫಾರ್ಮಲ್ ಸೆಕ್ಟರ್ ಲೇಬರ್ಸ್ಗೆ. ಯಾರು ದುಡ್ಡನ್ನ ಯೂಸ್ ಮಾಡಿಕೊಂಡು ತಮ್ಮ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ, ಆಗು ಹೋಗುಗಳು ಮತ್ತು ತಮ್ಮ ಇದನ್ನೆಲ್ಲ ನೋಡ್ತಾ ಇರ್ತಾರೆ, ಬರೀ ದುಡ್ಡು ಮಾತ್ರ ಅಂದರೆ ಹಣವನ್ನು ಯೂಸ್ ಮಾಡ್ತಿರ್ತಾರೆ, ಡಿಜಿಟೈಸೇಷನ್ ಇಲ್ದೇ ಮಾಡಿರ್ತಾರೆ. ಸೊ ಅವ್ರು ಇನ್ಫಾರ್ಮಲ್ ಸೆಕ್ಟರಲ್ಲಿ ಜಾಸ್ತಿ ಜನ ಇದ್ದಾರೆ. ಸೊ ಇದರಿಂದ ಏನಾಯಿತು ಅಂದರೆ ಇವ್ರಿಗೆ ಮ್ಯಾಕ್ಸಿಮಮ್ ಎಫೆಕ್ಟ್ ಆಗಿದ್ದು. ಸೊ ಇವ್ರಿಗೆ ಎಫೆಕ್ಟ್ ಆಯ್ತಲ್ವಾ? ಸೊ ಇವ್ರಿಗೆ ಎಫೆಕ್ಟ್ ಆದಮೇಲೆ ಏನಾಯಿತು, ಸೊ ಇವರ ಒಂದು ಗ್ರೋತ್ ಏನಾಯಿತು, ಇವರು ಕೊಳ್ಳುವಿಕೆ ಅಂತಂದ್ರೆ ಏನು? ಡಿಮ್ಯಾಂಡ್ ಮತ್ತು ಸಪ್ಲೈ. ಡಿಮ್ಯಾಂಡ್ ಇದೆಯಲ್ಲ, ನಾವು ಡಿಮ್ಯಾಂಡ್ ಮಾಡೋದು ಯಾವಾಗ? ದುಡ್ಡಿದ್ರೆ ಡಿಮ್ಯಾಂಡ್ ಮಾಡ್ತೀವಿ, ದುಡ್ಡಿದ್ರೆ ತೊಗೋತೀವಿ. ಆದರೆ ಕೊಳ್ಳುವಿಕೆಯ ಸಾಮರ್ಥ್ಯ ಇವ್ರಿಗೆ ಕಮ್ಮಿ ಆಗುತ್ತೆ. ಸೊ ಈ ಕಮ್ಮಿ ಆದಾಗ ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ಸಪ್ಲೈ ಅಂತಂದ್ರೆ ನಾವು ಸಪ್ಲೈ ಮಾಡ್ತಕ್ಕಂಥದ್ದು ಏನಾಗುತ್ತೆ, ಕೊಳ್ಳೋರೇ ಇಲ್ಲದ ಮೇಲೆ ಸಪ್ಲೈ ಮಾಡೋರು ಏನಾಗುತ್ತೆ, ಇರಲ್ಲ. ಸಪ್ಲೈ ಮಾಡೋರಿಗೆ ಏನಾಗುತ್ತೆ, ಡೌನ್ ಆಗುತ್ತೆ ಸಪ್ಲೈ. ಸೊ ಈ ಡಿಮ್ಯಾಂಡ್ ಇದಾದಾಗ ಸಪ್ಲೈ ಏನಾಗುತ್ತೆ, ಅದು ಕೂಡ ಡೌನ್ ಆಗುತ್ತೆ. ಸಪ್ಲೈ ಡೌನ್ ಆಗಿ ಡಿಮ್ಯಾಂಡ್ ಡೌನ್ ಆದಾಗ ಕನ್ಸಂಪ್ಷನ್ ಉಪಯೋಗ ಕೂಡ ಡೌನ್ ಆಯಿತು ಅಂತ ಅರ್ಥ. ಕನ್ಸಂಪ್ಷನ್ ಡೌನ್ ಆದಾಗ ಏನಾಗುತ್ತೆ, ಕೊಳ್ಳುವಿಕೆ ಸಾಮರ್ಥ್ಯ ಡೌನ್ ಆಗುತ್ತೆ. ಕೊಳ್ಳುವಿಕೆ ಸಾಮರ್ಥ್ಯ ಡೌನ್ ಆಗಿದ್ರೆ ನಿಮಗೆ ವ್ಯಾಪಾರಗಳಾಗಲ್ಲ, ಮತ್ತು ಸಪ್ಲೈ ಸಿಸ್ಟಮ್ ಬರಲ್ಲ. ಮತ್ತು ಈ ಸಪ್ಲೈ ಆಗದೆ ಏನಾಗುತ್ತೆ ಅಂದರೆ ಈ ಜನಗಳಿಗೆ ಸ್ಯಾಲ್ರಿ ಕೊಡೋದು ಕಮ್ಮಿ ಆಗುತ್ತೆ, ಮತ್ತು ಜನಗಳನ್ನ ಕೆಲಸದಿಂದ ತೆಗಿತಾರೆ. ಸೊ ಇದರಿಂದ ಏನಾಗುತ್ತೆ, GDP ನಮಗೆ ಕೊಳ್ಳೋದಕ್ಕೆ ಸಾಮರ್ಥ್ಯ ಇಲ್ಲ ಅಂದಾಗ ನಮ್ಮ ಗ್ರೋತ್ ಏನಾಗುತ್ತೆ, ಎಕಾನಮಿಕ್ ಗ್ರೋತ್ ಕಮ್ಮಿ ಆಗ್ತಾ ಬರುತ್ತೆ. ಆದರೆ ನೀವು ಇವಾಗ ಬನ್ನಿ, ಈ ಗ್ರಾಫಲ್ಲಿ ನಾನು ಹೇಳ್ತಾ ಬರ್ತೀನಿ. ಈ ಗ್ರಾಫಲ್ಲಿ ನೋಡಿ, ಇಲ್ಲಿ ಏನಕ್ಕೆ ಡಿಮಾನಿಟೈಸೇಷನ್ ಮತ್ತು GST ಆದಾಗಲೂ ಕೂಡ ಒಂದು 6 ಮಂತ್ಸ್ ಇನ್ಕ್ರೀಸ್ ಆಯಿತು ಅಂದರೆ, ಈ ಇನ್ಫಾರ್ಮಲ್ ಸೆಕ್ಟರ್ ಇದೆಯಲ್ಲ, ಅಂದರೆ ಈ ಏನೋ ಇನ್ಫಾರ್ಮಲ್ ಸೆಕ್ಟರ್ ಲೇಬರ್ಸ್ ಅಂತ ನಾನು ಏನು ಹೇಳಿದೆ, ಅನೌಪಚಾರಿಕ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರು ಏನು ಹೇಳಿದೆ, ಅವರು ಏನಾಗುತ್ತೆ, ಕೊಳ್ಳುವಿಕೆ ಸಾಮರ್ಥ್ಯ ಕಮ್ಮಿ ಆದಾಗ ಆ ಒಂದು ಗ್ಯಾಪ್ ಕ್ರಿಯೇಟ್ ಆಯ್ತು ನೋಡಿ. ಅದೇನಾಗುತ್ತೆ ಅಂದರೆ ಇವ್ರಿಗೆ, ಈ ಕಾರ್ಪೊರೇಟ್ ಸೆಕ್ಟರ್ಗೆ, ಫಾರ್ಮಲ್ ಸೆಕ್ಟರ್ಗೆ ಅವ್ರಿಗೆ ಏನಾಯಿತು ಅಂತಂದರೆ ಅಡ್ವಾಂಟೇಜ್ ಆಯಿತು ಅಂದರೆ ಆ ಒಂದು ಗ್ಯಾಪ್ನ ಇವ್ರು ಫಿಲ್ ಮಾಡಿದ್ರು. ಎಲ್ಲಿ ತನಕ ಫಿಲ್ ಮಾಡೋಕ್ಕೆ ಸಾಧ್ಯ, ಆ ಒಂದು 6 ಮಂತ್ಸಲ್ಲಿ ಫಿಲ್ ಮಾಡಿದ್ರು ಅಂದರೆ ಇವ್ರಿಗೆ ಅದು ಡಿಜಿಟೈಸೇಷನ್ ಮಾಡ್ಕೊಳ್ಳೋದು, ಇವರು ಜಾಸ್ತಿ ಅದಕ್ಕೆ ಪ್ರೊಡ್ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ನೀವು ಸಣ್ಣ ಪುಟ್ಟ ಕಾರ್ಖಾನೆಗಳು ಮುಚ್ತಾ ಬಂದರೆ ಆ ಒಂದು ಇದನ್ನು ದೊಡ್ಡ ಕಾರ್ಖಾನೆಗಳು, ಕಾರ್ಪೊರೇಟ್ ಸೆಕ್ಟರ್ಗಳು ಅಕ್ವೈರ್ ಮಾಡ್ಕೋತಾ ಬಂತು. ಸೊ ಅವರು ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರು. ಸೊ ಈ ಒಂದು ಗ್ಯಾಪ್ನ ಇವ್ರು ಫಿಲ್ ಮಾಡಿದಾಗ ಏನಾಯಿತು ಅಂದಾಗ GDP ಆಟೋಮೆಟಿಕ್ ಆಗಿ ಗ್ರೋತ್ ಆಯಿತು. ಅದು ಎಲ್ಲಿ ತನಕ ಆಗಕ್ಕೆ ಸಾಧ್ಯ ಹೇಳಿ ಸ್ನೇಹಿತರೆ? ಯಾಕಂದರೆ ಇನ್ಫಾರ್ಮಲ್ ಸೆಕ್ಟರಲ್ಲಿ ಅನೌಪಚಾರಿಕ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರು ಜಾಸ್ತಿ ಜನ ಇದ್ದಾರೆ, ಔಪಚಾರಿಕ ಕಾಲಕದಲ್ಲಿ ಫಾರ್ಮಲ್ ಸೆಕ್ಟರ್ ಇರ್ತಕ್ಕಂಥ ಕಾರ್ಮಿಕರು ಪರ್ಸೆಂಟೇಜ್ ಕಮ್ಮಿ ಇದ್ದಾರೆ. ಸೊ ಎಲ್ಲಿ ತನಕ ಸಾಧ್ಯ? ಅದು 6 ಮಂತ್ಸ್ ರೈಸ್ ಆಗೋಕ್ಕೆ ಹೆಲ್ಪ್ ಆಯಿತು GDP ಅಷ್ಟೇ. ಸೊ ಅದಾದಮೇಲೆ ಏನಾಯಿತು, ಟೋಟಲ್ ಅನೌಪಚಾರಿಕದಲ್ಲಿ ಕಾರ್ಮಿಕರು ಜನ ಜಾಸ್ತಿ ಇದ್ದಾರೆ ಅಂದಮೇಲೆ ಅವ್ರ ಉಪಯೋಗ ಕೂಡ ಹಂಗೆ ಇರುತ್ತೆ ಅಲ್ವಾ. ಇವ್ರು ಎಷ್ಟೇ ಪ್ರೊಡಕ್ಷನ್ ಮಾಡೋರು ಇನ್ಫಾರ್ಮಲ್ ಸೆಕ್ಟ್ರಲ್ಲಿ ಕೊಳ್ಳುವರ ಸಾಮರ್ಥ್ಯನೇ ಇಲ್ಲ ಅಂತಂದಮೇಲೆ ನಮ್ಮ 80% ಜನಕ್ಕೆ, 80-82% ಜನಕ್ಕೆ ಕೊಳ್ಳುವ ಸಾಮರ್ಥ್ಯನೇ ಇಲ್ಲ ಅಂತಂದಮೇಲೆ ಏನಾಗುತ್ತೆ ಅಂತಂದಾಗ ಅದು ಸಪ್ಲೈ ಆಟೋಮೆಟಿಕ್ ಆಮೇಲೆ ಕಮ್ಮಿ ಆಗ್ತಾ ಬಂತು. ಅಂದರೆ ಏನು ಪ್ರೊಡಕ್ಷನ್ ಸಿಸ್ಟಮ್ ಇದೆ, ಏನು ಬೇಕಾಗಿದೆ, ಅದು ಕಮ್ಮಿ ಆಗ್ತಾ ಬಂತು. ಈ ಕಮ್ಮಿ ಆದಾಗ ಏನಾಗುತ್ತೆ, ನಿಮಗೆ ಜಾಬ್ ಲಾಸ್ ಆಗುತ್ತೆ. ನೀವು ಕೇಳಿರ್ತೀರಾ, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಜಾಬ್ ಲಾಸ್ ಆಯಿತು, ಅಲ್ಲಿ ಜಾಬ್ ಕಳ್ಕೊಂಡ್ರು, ಇಲ್ಲಿ ಜಾಬ್ ಕಳ್ಕೊಂಡ್ರು, ಪ್ರೊಡಕ್ಷನ್ ಕಮ್ಮಿ ಆಯಿತು, ಪ್ರೊಡಕ್ಷನ್ ಲೋಯೆಸ್ಟ್ ಆಯಿತು ಅಂತ ಹೇಳಿ. ಅದೊಂದೇ ಅಲ್ಲ, ಈವನ್ ಪಾರ್ಲೇಜಿ ಬಿಸ್ಕೆಟ್ಗಳು ಕೂಡ ಕಮ್ಮಿ ಆಯಿತು ಅಂತ ನೀವು ಕೇಳಿರ್ತೀರಾ. ಸೊ ಈ ರೀತಿ ಪ್ರೊಡಕ್ಷನ್ ಕಮ್ಮಿ ಆದಾಗ ಏನಾಯಿತು ಅಂತಂದರೆ ನಮಗೆ ಎಕನಾಮಿಕ್ ಗ್ರೋತ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ತಾ ಬಂತು. ಸೊ ಈ ಎಫೆಕ್ಟ್ ಏನಾಗ್ತಾ ಇದೆ ಅಂದರೆ ಕಂಟಿನ್ಯೂಸ್ ಡಿಕ್ಲೈನ್ ಆಗ್ತಾನೇ ಇದೆ. ಸೊ ಏನಕ್ಕೆ ಅಂದರೆ ಕೊಳ್ಳುವ ಸಾಮರ್ಥ್ಯ ಕಮ್ಮಿ ಆಗ್ತಾ ಬಂದಾಗ ನಿಮಗೆ ಸಪ್ಲೈ ಸಾಮರ್ಥ್ಯ ಇರಲ್ಲ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಡಿಮ್ಯಾಂಡ್ ಸಪ್ಲೈ ಇಲ್ಲದ ಮೇಲೆ ಸಪ್ಲೈ ಇರಲ್ಲ. ಸೊ ಇದಕ್ಕೆಲ್ಲ ಹೇಗೆ ಇದು ಹೊರಗೆ ಬರೋದು ಹೇಗೆ? ಸೊ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಹೊರಗೆ ಬರೋದು ಹೇಗೆ ಅಂತಂದರೆ ನೀವು ಇನ್ವೆಸ್ಟ್ಮೆಂಟ್ ಬೇಕು, ಕನ್ಸಂಪ್ಷನ್ ಜಾಸ್ತಿ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆದರೆ ಹೇಗೆ ಬರುತ್ತೆ? ಸೇವಿಂಗ್ಸ್ ಇರಬೇಕು. ನೀವು ಸೇವಿಂಗ್ಸ್ ಅಂದ್ರೇನು? ನೀವು ದುಡಿಯೋದಲ್ಲಿ ಏನು ಸೇವಿಂಗ್ ಮಾಡ್ತೀರಾ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ನಿಮಗೆ ಗೌರ್ಮೆಂಟು ಇನ್ವೆಸ್ಟ್ ಮಾಡಬೇಕಾಗಿರ್ತಕ್ಕಂಥ ದುಡ್ಡನ್ನ ಸಪ್ಲೈ ಜಾಸ್ತಿ ಆಗಬೇಕು ಸಿಸ್ಟಮ್ಗೆ. ಈ ಸಪ್ಲೈ ಎಲ್ಲಿ ಜಾಸ್ತಿ ಆಗುತ್ತೆ? ಬ್ಯಾಂಕ್ ಲೆಂಡಿಂಗ್ ರೇಟ್ ಜಾಸ್ತಿ ಮಾಡಬೇಕು. ಬ್ಯಾಂಕು ಲೆಂಡಿಂಗ್ ಕೊಡಬೇಕು ಅಂದರೆ ಕಮ್ಮಿ ಬಡ್ಡಿ ದರದಲ್ಲಿ ಜಾಸ್ತಿ ಹಣನ ಮಾರ್ಕೆಟ್ಗೆ ತಳ್ಳಬೇಕು. ಮತ್ತು
ಇನ್ನೊಂದು ಆ ತಳೆದ್ರೆ ಆಗಾಗಲ್ಲ, ನಾವು ಅದಕ್ಕೆ ಸಾಲ ತಗೋತೀವಿ, ಸಾಲ ತೊಗೊಂಡು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀವಿ. ಸೊ ಇದು ಇನ್ಫಾರ್ಮಲ್ ಸೆಕ್ಟರ್ ಆಯ್ತಲ್ವಾ. ಬನ್ನಿ ಹೇಳ್ತೀನಿ, ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀವಿ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಈಗ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಲೈಸೆನ್ಸ್ ಆಗಿರ್ಬೋದು, ಭೂಮಿಗಳಾಗಿರ್ಬೋದು, ಅದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಏನು ಕರಿತೀವಿ, ನಮ್ಮ ಭಾರತದ ಸ್ಥಾನಮಾನ ಅದ್ರಲ್ಲಿ ಎಷ್ಟನೇ ರ್ಯಾಂಕ್ ಇದೆ ಅಂತ ನಿಮಗೆ ಗೊತ್ತಿದೆ. ಸೊ ಅದು ಏನಾಗಬೇಕು ಅಂತಂದರೆ ಕೊಡ್ತಕ್ಕಂಥ ಲೈಸೆನ್ಸ್ ಆಗಿರ್ಬೋದು, ಇದಾಗಿರ್ಬೋದು ಕಮ್ಮಿ ಇರಬೇಕು. ಕಮ್ಮಿ ಅಂದರೆ ಈಸಿ ಆಗಿರಬೇಕು, ಅವಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಾಧ್ಯ. ಆಗ ಫಾರಿನ್ ಇನ್ವೆಸ್ಟ್ಮೆಂಟು ಕೂಡ ಬರುತ್ತೆ, ಫಾರಿನ್ ಡೈರೆಕ್ಟ್ FDI ಇನ್ವೆಸ್ಟ್ಮೆಂಟು ಕೂಡ ಬರ್ತಕ್ಕಂಥದ್ದು, ಅವಾಗ ಗ್ರೋತ್ ಆಗೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇಲ್ಲಿ ನೋಡಿ, ಗ್ರೋತ್ ಡೌನ್ ಆದಾಗ ಏನಾಗುತ್ತೆ ಅಂದರೆ, ನಿಮ್ಗೆ ನಾನು ಹೇಳಿದೆ ಗ್ರೋತ್ ಡೌನ್ ಆಗಿದೆ. ಇವಾಗ ಏನಕ್ಕೆ ಡೌನ್ ಆಯಿತು ಅಂದರೆ ಸಪ್ಲೈ ಡಿಮ್ಯಾಂಡ್ ಎಲ್ಲ ಡೌನ್ ಆಯಿತು. ಯಾರು ಕೇಳೋರಿಲ್ಲ, ಅದರಿಂದ ಅದನ್ನ ಪ್ರೊಡಕ್ಷನ್ ಮಾಡೋರಿಲ್ಲ, ತೊಗೊಳ್ಳೋರು ಯಾರೂ ಇರೋದಿಲ್ಲ. ಸೊ ಇದೆಲ್ಲ ಆದಾಗ ಏನಾಗುತ್ತೆ, ಜಾಬ್ ವೇಜಸ್ ಕಮ್ಮಿ ಆಗುತ್ತೆ, ಅಂದರೆ ಅವರ ಸ್ಯಾಲ್ರಿ ಕಮ್ಮಿ ಆಗುತ್ತೆ. ಇಲ್ಲಿ ನೋಡಿ, ರೂರಲ್ ವೇಜು, ಕಾರ್ಪೊರೇಟ್ ವೇಜು ಮತ್ತು ರಿಯಲ್ ಪರ್ ಕ್ಯಾಪಿಟಾ ತೊಗೊಂಡಾಗ ನಿಮಗೆ ಈ ಒಂದು ರೂರಲ್ ವೇಜು ನೋಡಿ, ರೂರಲ್ ವೇಜ್ ಅಂತೂ ತುಂಬ ಕಮ್ಮಿ ಆಗಿದೆ, ಕಾರ್ಪೊರೇಟ್ ವೇಜು ಕಮ್ಮಿ ಆಗಿದೆ. ಇದು ಹೆಂಗೆ ನಮ್ಗೆ ಗೊತ್ತಾಗುತ್ತೆ ಅಂತಂದಾಗ, ಈ ಡಿಮಾನಿಟೈಸೇಷನ್ ಆದಾಗ ಏನಾಯಿತು, GST ಬಂದಾಗ ಏನಾಯಿತು ಅಂದರೆ, ನೀವು ನೋಡಿ ನೆರ್ಗಾ ಅಂತ ನೀವು ಕೇಳಿದ್ದೀರಾ, ಮಹಾತ್ಮ ಗಾಂಧಿ MGNREGA ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತಿದೆ. ಅದು ಕಂಪಲ್ಸರಿ 100 ದಿನ ದುಡ್ಡು ಕೊಡ್ತಾರೆ, ಕೆಲಸ ಕೊಡ್ತಾರೆ ಪರ್ ಆ್ಯನಮ್ ಅಂತ. ಇದು ತುಂಬ ಏನಾಯಿತು ಅಂದರೆ ಜಾಸ್ತಿ ಆಯಿತು. ಹೆಂಗೆ ಜಾಸ್ತಿ ಆಯಿತು ಅಂದರೆ, ನೀವು ವಲಸೆ ಬಂದಿರತಕ್ಕಂಥ ಕಾರ್ಮಿಕರು ಏನು ಮಾಡಿದ್ರು ಅಂದರೆ, ಈ ಕೆಲಸ ಇಲ್ಲ ಅಂದಾಗ ಅವ್ರವ್ರ ಜಾಗಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನೆರ್ಗಾ ನಿಮ್ಗೆ ಗೊತ್ತಿದೆ, ನೆರ್ಗಾ ಇಂದ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಪ್ರಕಾರ 100 ದಿನ ಕೆಲಸ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಅಲ್ಲಿಗೆ ಏನಾಯಿತು ಅಂದರೆ, ಈ ಒಂದು ಕೆಲಸ ಮಾಡೋರ ಜನಸಂಖ್ಯೆ ಜಾಸ್ತಿ ಆಗಿದೆ. ಸೊ ಅಂದರೆ ರೂರಲ್ ಏರಿಯಾದಲ್ಲಿ ಕೆಲಸ ಮಾಡೋ ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ. ಮತ್ತು ಅವ್ರಿಗೆ ಈ ಒಂದು ಸ್ಕೀಮಿಂದ ಹೋಗ್ತಾ ಇರಕ್ಕಂಥ ಸರ್ಕಾರದ ದುಡ್ಡು ಕೂಡ ಜಾಸ್ತಿ ಹೋಗ್ತಾ ಇದೆ. ಸೊ ಈ ಒಂದು ಬೇಸಿಸ್ ಮೇಲೆ ನಾವು ಇನ್ನೂ ಕನ್ಫರ್ಮ್ ಆಯಿತು, ಬಿಕಾಸ್ ಆಫ್ ದಿಸ್ ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಸೇವಿಂಗ್ಸ್ ಇಲ್ಲ, ಕನ್ಸಂಪ್ಷನ್ ಇಲ್ಲ ಅಂದಾಗ ಈ ರೀತಿ ಅವರು ಇನ್ಫಾರ್ಮಲ್ ಸೆಕ್ಟರ್ ಇಲ್ಲ ಲೇಬರ್ಗೆ ತುಂಬ ಎಫೆಕ್ಟ್ ಆಗಿದೆ. ಮತ್ತು ನಿಮ್ಗೆ ಗೊತ್ತಿದೆ, ನಮ್ಮ GDP ಗ್ರೋತ್ಗೆ ನೀವು ಏನು ತಗೋತಿರಲ್ವ, GDP ಗ್ರೋತು ನೀವು ಜಾಸ್ತಿ ಕನ್ಸಿಡರ್ ಮಾಡೋದು ಯಾವುದು ಅಂದರೆ ಫಾರ್ಮಲ್ ಸೆಕ್ಟರಿಂದ. ನಮಗೇನು ಅಂಕಿಅಂಶಗಳು ಸಿಗುತ್ತೆ, NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ನಿಮಗೆ ಕೊಡ್ತಕ್ಕಂಥ GDP ಅಂತ ನಿಮಗೆ ಗೊತ್ತಿದೆ. ಸೊ ಇದ್ರ ಪ್ರಕಾರ ಅಂಕಿಅಂಶಗಳು ನಮಗೆ ಫಾರ್ಮಲ್ ಸೆಕ್ಟರ್, ಕಾರ್ಪೊರೇಟ್ ಸೆಕ್ಟರಿಂದ ಸಿಗುತ್ತೆ, ಇನ್ಫಾರ್ಮಲ್ ಸೆಕ್ಟರಿಂದ ಅಂಕಿಅಂಶಗಳು ಸಿಗಲ್ಲ. ಆದರೆ ನಮ್ಮ ಜನಸಂಖ್ಯೆ ಕಾರ್ಮಿಕರು ಇರೋದೇ ನಮ್ಮ ಎಕನಾಮಿಕ್ ಗ್ರೋತ್ಗೆ ಹೆಲ್ಪ್ ಮಾಡೋದು ಯಾರು, ಇನ್ಫಾರ್ಮಲ್ ಸೆಕ್ಟರ್ ಇರ್ತಕ್ಕಂಥ ವರ್ಕರು, ಅಂದರೆ ಅನೌಪಚಾರಿಕ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರು. ಸೊ ಅದರಿಂದ ಇವ್ರಿಗೆ ಎಫೆಕ್ಟ್ ಆದ್ರಿಂದ ನಮ್ಮ GDP ಗ್ರೋತ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಇವಾಗ ನಿಮ್ಮ ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಹಾಗಾದರೆ ಇನ್ನೊಂದು ಕ್ವಶನ್ ಏನು ಉದ್ಭವ ಆಗುತ್ತೆ ಅಂದರೆ, ನಮ್ಮ ಭಾರತ ಸರ್ಕಾರ, ಮೋದಿ ಸರ್ಕಾರ ಏನು 2025ಕ್ಕೆ 24ರಿಂದ 25ಕ್ಕೆ 5 ಟ್ರಿಲಿಯನ್ ಎಕಾನಮಿ ಮಾಡಬೇಕು, $5 ಟ್ರಿಲಿಯನ್ ಎಕಾನಮಿ ಮಾಡಬೇಕು. ಈಗ 3 ಟ್ರಿಲಿಯನ್ ಏನಿದೆ ಅದನ್ನ 5 ಟ್ರಿಲಿಯನ್ ಎಕಾನಮಿ ಮಾಡಬೇಕು. ಮತ್ತು ನಿಮಗೆ 2022ಕ್ಕೆ ನಮ್ಮ ಯಾರು ವ್ಯವಸಾಯಕ ಮಾಡ್ತಕ್ಕಂಥ ರೈತರ ಇನ್ಕಮ್ನ ಡಬಲ್ ಮಾಡಬೇಕು ಅಂದ್ಕೊಂಡಿರೋದು ಸಾಧ್ಯ ಆಗುತ್ತಾ ಅನ್ನೋದು ಇಲ್ಲೊಂದು ಪ್ರಶ್ನೆ ಹೇಳುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ನೋಡಿ ನಮ್ಮ GDPನ ಫಸ್ಟು ಹೆಂಗೆ ಗ್ರೋತು, ಬೇರೆ ಬೇರೆ ಸೆಕ್ಟರ್ಗಳು ಏನೇನು ಗ್ರೋತು, ಯಾಕಂದರೆ ನಾವು ಕಂಡಿಡಿಯೋಕೆ ಆಗ್ತಾಯಿಲ್ಲ. ಯಾಕಂದರೆ ಇನ್ಫಾರ್ಮಲ್ ಸೆಕ್ಟರ್ ಮೇಲೆ ನಾವು ಜಾಸ್ತಿ ಡಿಪೆಂಡ್ ಆಗಿರ್ತಕ್ಕಂಥ ನಮ್ಮ GDP, ಅವ್ರಿಗೆ ಎಫೆಕ್ಟ್ ಆದಮೇಲೆ GDP ಗ್ರೋತ್ ಆಟೋಮೆಟಿಕ್ ಕಮ್ಮಿ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ RBI ನೋಡಿ, ಇಲ್ಲಿ ಕ್ರಿಸಲ್ ನೋಡಿ, ಫಿಚ್ ನೋಡಿ, ಮೂಡೀಸ್ ನೋಡಿ, ಅವರು 2019-20 GDP ಗ್ರೋತ್ ಪ್ರಿಡಿಕ್ಟಿವ್ ಸ್ಟಾರ್ಟಿಂಗ್ 6.2 ಮಾಡಿದ್ದವರು 5.6ಗೆ ಬಂದಿದ್ದಾರೆ. ಅದರಿಂದ RBI ನೋಡಿ 6.9 ಮಾಡಿದ್ರು ಸ್ಟಾರ್ಟಿಂಗ್ 2019 ಮತ್ತು 20 GDP ಗ್ರೋತ್ ಇಷ್ಟಾಗುತ್ತೆ ಅಂತ. ಆದರೆ ಇವಾಗ ಏನು ಮಾಡಿದ್ದಾರೆ ಅಂದರೆ 5% ಮಾಡಿದ್ದಾರೆ. ಅದೇ ಥರ ವರ್ಲ್ಡ್ ಬ್ಯಾಂಕ್ ನೋಡಿ 7.5% ಅಂತ ಪ್ರಿಡಿಕ್ಟ್ ಮಾಡ್ತಾರೆ 2019-20 ಹೋದ ವರ್ಷ. ಆದರೆ ಇವಾಗ ಏನು ಮಾಡಿದ್ದಾರೆ, ಅದನ್ನ 6%ಗೆ ಡೌನ್ ತಂದಿದ್ದಾರೆ. ಸೊ ಈ ರೀತಿ GDP ಗ್ರೋತು ಡಿಕ್ರೀಸ್ ಆಗ್ತಾ ಇದೆ. ಹಾಗಾದರೆ 5 ಟ್ರಿಲಿಯನ್ ಎಕಾನಮಿ ಆಗುತ್ತೋ ಇಲ್ವೋ, ಮೋದಿಯ ಸರ್ಕಾರದ 5 ಟ್ರಿಲಿಯನ್ ಎಕಾನಮಿ ಆಗುತ್ತೋ ಇಲ್ವೋ 2024-25ಕ್ಕೆ ಅನ್ನೋದು ಈಗ ಪ್ರಶ್ನೆ. 24-25ನೇ ಇಸ್ವಿಗೆ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು. ಸೊ ಈ ರೀತಿ ಆಗಬೇಕು ಅಂದರೆ ಏನಿರಬೇಕು ನಮ್ಮ GDP ಗ್ರೋತ್ ಅಂದರೆ, ಮಿನಿಮಮ್ ಅಂದರೆ 8% ಪರ್ ಆ್ಯನಮ್ ಇರಬೇಕು. 8% ಪರ್ ಆ್ಯನಮ್ ಪ್ರತಿ ವರ್ಷದ ವಾರ್ಷಿಕವಾಗಿ 8% GDP ಗ್ರೋತ್, ಸಸ್ಟೈನಬಲ್ ಗ್ರೋತ್, ಸುಸ್ಥಿರ ಬೆಳವಣಿಗೆ ಆಗಿರಬೇಕು ಆರ್ಥಿಕತೆ. 8% GDP ಗ್ರೋತ್ ಪ್ರತಿ ವರ್ಷ ಇದ್ದರೆ 2024-25ಕ್ಕೆ ಕಂಟಿನ್ಯೂಸ್ ಇದು ಮೇಂಟೈನ್ ಮಾಡ್ಕೊಂಡು ಬಂದರೆ, ಅಟ್ಲೀಸ್ಟ್ ಮಿನಿಮಮ್ ಹೇಳ್ತಾ ಇರೋದು ನಾನು, ಇಷ್ಟು ಮೇಂಟೈನ್ ಮಾಡ್ಕೊಂಡು ಬಂದರೆ 2024-25ಕ್ಕೆ $5 ಟ್ರಿಲಿಯನ್ ಎಕಾನಮಿ ನಾವು ಆಗ್ತೀವಿ. ಪುನಃ ಫಾಸ್ಟೆಸ್ಟ್ ಗ್ರೋವಿಂಗ್ ಎಕಾನಮಿ ಆಫ್ ದ ವರ್ಲ್ಡ್ ಅಂತ ನಾವು ತಗೋತೀವಿ. ಇಲ್ಲ ಅಂತಂದರೆ ಇಟ್ಸ್ ಇಂಪಾಸಿಬಲ್ ಟು ಮೀಟ್ ಅಂತ ಹೇಳ್ಬೋದು. ಸೊ ಇದ್ರಿಗೂ ಹಾಗಾದರೆ ರೋಡ್ ಮ್ಯಾಪ್ ಏನು, ರೋಡ್ ಟು 5 ಟ್ರಿಲಿಯನ್ ಎಕಾನಮಿ
ಈಗ ಏನಾಗುತ್ತೆ ಅಂದರೆ ಈಗಿನ ಪರಿಸ್ಥಿತಿ ತೊಗೊಂಡ್ರೆ ಇಟ್ ವಿಲ್ ಟೇಕ್ 9 more years. ಅಂದರೆ ಇವಾಗೇನು ಇವಾಗ 19 ಇನ್ನು 5 ವರ್ಷದಲ್ಲೇ ನಾವು 24-25 ಆಗ್ತೀವಾ ಅಂತಂದರೆ ಇವಾಗಿನ ಪರಿಸ್ಥಿತಿ ತೊಗೊಂಡ್ರೆ ಇಟ್ಸ್ ಇಂಪಾಸಿಬಲ್ ಟು ಅಚೀವ್ 5 ಟ್ರಿಲಿಯನ್ ಎಕಾನಮಿ ಬೈ 2024-25 ಅಷ್ಟರಲ್ಲಿ. ಸೊ ಹಾಗಾದ್ರೆ ಇನ್ನೂ ಎಷ್ಟು ದಿನ ತಗೊಳುತ್ತೆ ಈಗಿನ ಪರಿಸ್ಥಿತಿ ತಗೊಂಡ್ರೆ ಇನ್ನೂ 9 ವರ್ಷದ ತನಕ ಅವರು ಮಿನಿಮಮ್ ಅವರು ತಗೊಳುತ್ತೆ ಅಂತಕ್ಕಂಥದ್ದನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ನೋಡಿ 2024-25ರಲ್ಲಿ ಇವಾಗಿನ ಪರಿಸ್ಥಿತಿನ ಮುಂದೆ ಹೋದ್ರೆ ಏನಾಗುತ್ತೆ ಅಂತಂದರೆ 3.9% ಇರುತ್ತೆ. ಸೊ ನಾವು ಇನ್ನೂ ಗ್ರೋತ್ ಜಾಸ್ತಿ ಮಾಡ್ಕೋತಾ ಹೋಗಬೇಕು. ಆವಾಗ ಮಾಡ್ಕೊಂಡು ಹೋದರೆ ಮಾತ್ರ ನಾವು 5 ಟ್ರಿಲಿಯನ್ ಎಕಾನಮಿ ಆಗಕ್ಕೆ ಸಾಧ್ಯ. ಸೊ ಆ ರೀತಿ ಗ್ರೋತ್ ಮಾಡ್ಕೋತಾ ಹೋಗ್ಬೇಕಂದ್ರೆ ಇನ್ನೂ 2033-34 ತನಕ ಹೋಗ್ಬೇಕಾಗುತ್ತೆ. ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಅಂದರೆ 24-25 ವರ್ಷಕ್ಕಿಂತ ಇನ್ನೂ 9 ವರ್ಷ ಜಾಸ್ತಿ ಮಾಡ್ಕೊಂಡು ಬೇಕಾಗುತ್ತೆ ನಾವು 5 ಟ್ರಿಲಿಯನ್ ಎಕಾನಮಿ ಹೋಗಬೇಕು ಅಂತಂದರೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಸ್ನೇಹಿತರೆ. ಸೊ ಅದರಿಂದ ಇದು ಹೇಗೆ ಹೊರಗೆ ಬರಬೇಕು ಅಂತಕ್ಕಂಥದ್ದು ಏನು, ಕನ್ಸಪ್ಷನ್ನ ನಾವು ಕಮ್ಮಿ ಮಾಡ್ಕೊಂಡಿರೋದನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಸೇವಿಂಗ್ಸ್ನ ಮುಖ್ಯವಾಗಿ ಜಾಸ್ತಿ ಮಾಡಬೇಕಾಗುತ್ತೆ. ಸೇವಿಂಗ್ಸ್ ಜಾಸ್ತಿ ಆದಾಗ ಮತ್ತು ಬ್ಯಾಂಕ್ಗೆ ಲೆಂಡಿಂಗ್ ರೇಟ್ ಗೌರ್ಮೆಂಟಿಂದ ಬರಬೇಕಾಗುತ್ತೆ. ಬ್ಯಾಂಕ್ಗೆ ಎಕನಾಮಿ ಇನ್ಫ್ಯೂಷನ್ ಅಂದರೆ ಮನಿ ಇನ್ಫ್ಯೂಷನ್ ಆಗಬೇಕಾಗುತ್ತೆ. ಆವಾಗ ಲೆಂಡಿಂಗ್ ರೇಟ್ ಜಾಸ್ತಿ ಆಗುತ್ತೆ ಬ್ಯಾಂಕ್ನಿಂದ, ಮತ್ತು ಆವಾಗ ಇನ್ವೆಸ್ಟ್ಮೆಂಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ, ಮತ್ತು ಈ ರೀತಿ ಎಕಾನಮಿ ಗ್ರೋತ್ ಆಗುತ್ತೆ. ಸೊ ಇದು ಕಾರಣ ಏನು GDP ಗ್ರೋತು ಆಗಿದ್ದಕ್ಕೆ ಮತ್ತು ಡಿಕ್ಲೈನ್ ಆಗಿದ್ದಕ್ಕೆ ಕಾರಣ ಏನು ಅಂತಕ್ಕಂಥ ಕಂಪ್ಲೀಟ್ ಆಗಿ ನಮ್ಮ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಪುನಃ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಬರ್ತೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.